ओम नमो अस्तु सर्पेभ्यो ये के च पृथिवी मनु ये अंतरिक्षे ये दिवितेभ्यः सर्पेभ्यो नमः श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ 2ನೇ ತಾರೀಕು 2022 ನಾಗಪಂಚಮಿ. ಆ ದಿನ ನಾಗನ ಆರಾಧನೆ ಮಾಡೋದರಿಂದ ನಿಮಗಿರ್ತಕ್ಕಂಥ ಈ ಸರ್ಪದೋಷ, ಕಾಳಸರ್ಪದೋಷ, ಸಂತಾನ ದೋಷ, ಚರ್ಮದ ರೋಗಗಳು, ಇವೆಲ್ಲ ಥರದ ಬಾಧೆಗಳಿಂದ ನೀವು ನಿವೃತ್ತಿ ಆಗ್ಬೋದು, ಸಂತೋಷವಾಗಿರ್ಬೋದು. ಆದರೆ ನೀವು ಮಾಡಲೇಬೇಕು. ನಿಮಗಿದೆಯಾ ದೋಷ, ನೀವು ಮಾಡಿ, ಖಂಡಿತ ಅದರ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ 100%. ಯಾಕೆ ಅಂತಂದರೆ ನಾಗ ಕಲಿಯುಗ ಪ್ರತ್ಯಕ್ಷ ದೇವರು. ನಮ್ಮ ಕಣ್ಣು ಕಾಣುವಂಥ ದೇವರು ಯಾರಂದರೆ ಅದು ನಾಗ. ಸರಿ, ಹಾಗಾದರೆ ಈ ನಾಗಪಂಚಮಿ ಅಥವಾ ಗರುಡ ಪಂಚಮಿ ಅಂತ ಏನು ಕರಿತೀವಿ, ಇದು ವಿಶೇಷವಾಗಿ ಆಗಸ್ಟ್ 2ನೇ ತಾರೀಕು ನಮಗೆ ಬಂದಿದೆ. ಸರಿ, ನಾಗಪಂಚಮಿ ಇದ್ದರೆ ನಾಗ ಚತುರ್ಥಿ ಆಗಸ್ಟ್ 1ನೇ ತಾರೀಕು. ನಾನು ಹೇಳ್ತೀನಿ ನೋಡಿ, ಎಲ್ಲಾದರೂ ಸ್ವಲ್ಪ ಹುತ್ತದ ಮಣ್ಣನ್ನು ಸಂಪಾದನೆ ಮಾಡಿ. ಹುತ್ತದ ಮೇಲಿಂದ ಕಿತ್ಕೋಬೇಡಿ, ಕೆಳಗಡೆ ಬುಡದಿಂದ ತೊಗೊಳ್ಳಿ. ಎಲ್ಲಾದರೂ ಒಂದು ಸ್ವಲ್ಪ ಒಂದಿಷ್ಟಪ್ಪ, ಒಂದು ಕೈಯಲ್ಲಿ ಒಂದು ಮುದ್ದೆಯಷ್ಟು, ಒಂದು 100 ಗ್ರಾಮ್ಸ್ ಆರ್ 200 ಗ್ರಾಮ್ಸ್ ಅಷ್ಟು ಒಂದು ಹುತ್ತದ ಮಣ್ಣನ್ನು ತೊಗೊಂಬನ್ನಿ. ನಾಗ ಚತುರ್ಥಿ ದಿನ ತೊಗೊಂಬನ್ನಿ. ಅದರಲ್ಲಿ ಸ್ವಲ್ಪ ಭಾಗ ಸಪ್ರೇಟಾಗಿ ತೆಗೆದಿಡಿ. ಯಾಕೆಂದರೆ ಆ ಮಣ್ಣನ್ನು ಸ್ವಲ್ಪ ಹಚ್ಕೊಂಡು ಸ್ನಾನ ಮಾಡಬೇಕು. ನಾಗ ಚತುರ್ಥಿ ದಿನ ತರಬೇಕು, ನಾಗ ಪಂಚಮಿ ದಿನ ತರಬಾರ್ದು. ಅಂದರೆ 1ನೇ ತಾರೀಕು ಆಗಸ್ಟ್ ತರಬೇಕು, 2ನೇ ತಾರೀಕು ಒಂದು ಸ್ವಲ್ಪ ಹಚ್ಕೊಂಡು ಸ್ನಾನ ಮಾಡಬೇಕು. ಮಿಕ್ಕಿದಲ್ಲಿ ಗಟ್ಟಿಯಾಗಿ ಮುದ್ದೆ ಥರ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಹಾವಿನ ರೂಪದಲ್ಲಿ ಮಾಡಿ, ನಾಗನ ರೂಪದಲ್ಲಿ ಮಾಡಿಬಿಟ್ಟು, ಅಂದರೆ ಹಾವು ಹೇಗಿರುತ್ತೋ ಆ ಥರ ಆ ಮಣ್ಣನ್ನು ಮಾಡಿ ಒಂದು ತಟ್ಟೆಯಲ್ಲಿ ಮಾಡಿಬಿಟ್ಟು ಅದನ್ನು ಹಿಂದಿನ ದಿನವೇ 1ನೇ ತಾರೀಕೆ ಮಾಡಿಡಬೇಕು. ಮಾಡಿಟ್ಬಿಟ್ಟು ನಾಗಪಂಚಮಿ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹಾಲನ್ನು ಬಿಸಿ ಮಾಡಿಡಬೇಕು. ಹಾಲಿಗೆ ಕಲ್ಲು ಸಕ್ಕರೆ ಹಾಕಿಟ್ಕೊಬೇಕು. ಅದನ್ನು ನೈವೇದ್ಯ ಮಾಡಬೇಕು. ಅದೇ ಪ್ರಧಾನ ನೈವೇದ್ಯ. ತಿಳ್ಕೊಳ್ಳಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಿಗೇ ಸರ್ಪದೋಷ ಇದ್ದರೂ ಇದನ್ನು ಮಾಡ್ಬೋದು. ನಿಮ್ಮ ಮಕ್ಕಳಿಗಿದ್ದರೂ ಮಾಡಿಸ್ಬೋದು. ಇದನ್ನು ಮಾಡಿಸ್ಬೇಕಾದ್ರೆ ನಾಗನಿಗೆ ದೀಪ ಹಚ್ಚಿ ಮಂಟಪಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡು, ತದನಂತರವಾಗಿ ಸ್ವಾಮಿಗೆ ಆ ಹುತ್ತದ ಮಣ್ಣಲ್ಲಿ ಏನೋ ಸರ್ಪ ಮಾಡಿರ್ತೀರೋ ಆ ಸರ್ಪಕ್ಕೆ ಹೂವು, ಅಕ್ಷತೆ, ಅರಿಶಿಣ, ಕುಂಕುಮ ಅದೆಲ್ಲ ಪೂಜೆ ಮಾಡಿ ಒಂದು ಅಷ್ಟೋತ್ತರವನ್ನು ಹೇಳ್ತೀನಿ. ಅಕ್ಷತೆಯಿಂದ ಅಥವಾ ವಿಭೂತಿಯಿಂದ ಅಥವಾ ಹೂವಿನಿಂದ ಅರ್ಚನೆ ಮಾಡಬೇಕು. ಆ ಒಂದು ಅಷ್ಟೋತ್ತರ ನಾನು ಹೇಳ್ತೀನಿ, ಅದನ್ನು ಮಾಡಿ ನೋಡಿ. ಸರ್ಪದೋಷ ಇದ್ದವರು ಖಂಡಿತವಾಗ್ಲೂ ಇದನ್ನು ಮಾಡಿ, ನಿಜವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಭಗವಂತ ತುಂಬ ಒಳ್ಳೇದು ಮಾಡ್ತಾನೆ. ಇದಾದಮೇಲೆ ಹುತ್ತಕ್ಕೆ ಹೋಗಿ ಹಾಲು ಎರೆದ್ಬಿಟ್ಟು ಬರೋದು, ನಾಗಕಟ್ಟೆಗೆ ಹೋಗಿ ನಾಗ ನಮಸ್ಕಾರ ಮಾಡೋದು, ಇದೆಲ್ಲ ಮಾಡ್ಬೋದು, ತುಂಬ ಒಳ್ಳೆಯದು. ಆ ಅಷ್ಟೋತ್ತರ ಹೀಗಿದೆ. ಒಂದೊಂದೇ ಅಕ್ಷತೆ ಕಾಳು ಅಥವಾ ಹೂವು ಅರ್ಚನೆ ಮಾಡ್ತಾಯಿರಿ. ಓಂ ಶೇಷಾಯ ನಮಃ, ಅನಂತಾಯ ನಮಃ, ವಾಸುಕಯೇ ನಮಃ, ಸಹಸ್ರಪಣಿಮಂಡಿತಾಯ ನಮಃ, ಭೂಧರಾಯ ನಮಃ, ಸರ್ವಕಾಮಾಯ ನಮಃ, ವಿಷ್ಣುತಲ್ಪಾಯ ನಮಃ, ಹರಿಪ್ರಿಯಾಯ ನಮಃ, ವಿಷಜ್ವಾಲಾಕುಲಾಯ ನಮಃ, ಅಹೀಶಾಯ ನಮಃ, ಶುಭ್ರವರ್ಣಸುಖಾಯವತೆ ನಮಃ, ಕ್ಷಮಾಸಮುದ್ರಾಯ ನಮಃ, ಪಾತಾಳವಾಸಿನೇ ನಮಃ, ಕೂರ್ಮಸಮಾಶ್ರಯಾಯ ನಮಃ, ಮಹಾಭೋಗಿನೇ ನಮಃ, ಸುಭೋಗಾಯ ನಮಃ, ಹಲಿನೇ ನಮಃ, ಮುಸಲಶಸ್ತ್ರಕಾಯ ನಮಃ, ಫಣಾಮಣಿಶೋಭಾಢ್ಯಾಯ ನಮಃ, ಫಣಾಸಪ್ತಕಮಂಡಿತಾಯ ನಮಃ, ಭಕ್ತಾಭೀಷ್ಟಪ್ರದಾಯ ನಮಃ, ಶಿಖಿವಾಹಪ್ರಿಯಾಯ ನಮಃ, ಶಂಕರಾಭರಣಾಯ ನಮಃ, ಅಹೀಂದ್ರಾಯ ನಮಃ, ಕುಂಡಲಿನೇ ನಮಃ, ಗೂಢಪಾದಕಾಯ ನಮಃ, ಚಕ್ಷುಶ್ರವಸೇ ನಮಃ, ನಾಗೇಂದ್ರಾಯ ನಮಃ, ಕದ್ರುಜಾತಾಯ ನಮಃ, ಅಭಯಂಕರಾಯ ನಮಃ, ಕಾಶ್ಯಪೇಯಾಯ ನಮಃ, ಬಲಾತ್ಮನೇ ನಮಃ, ಜ್ಞಾನಾತ್ಮನೇ ನಮಃ, ಚಿನ್ಮಯಾಕೃತಯೇ ನಮಃ, ಕಾಕೋದರಾಯ ನಮಃ, ಗುಹಾವಾಸಾಯ ನಮಃ, ಗುಹಪ್ರೀತಿಸುವರ್ಧನಾಯ ನಮಃ, ರಸಾತಲಾಲಂಕೃತಯೇ ನಮಃ, ಸರ್ವೈಶ್ವರ್ಯ ಸಮನ್ವಿತಾಯ ನಮಃ, ವಾರುಣೀದಯಿತಾಯ ನಮಃ, ದೇವವಂದಿತಾಯ ನಮಃ, ಪ್ರಿಯದರ್ಶನಾಯ ನಮಃ, ಗಾನಪ್ರಿಯಾಯ ನಮಃ, ಗೇಕೀರ್ತಯೇ ನಮಃ, ಗುಣಪೂರ್ತಯೇ ನಮಃ, ತ್ರಯೀತನವೇ ನಮಃ, ತ್ರಯೀಗಮ್ಯಾಯ ನಮಃ, ಅಷ್ಟವಂಶೇಷಾಯ ನಮಃ, ಸನಕಾದಿಸವಂದಿತಾಯ ನಮಃ, ನಾರದಾಸ್ತುತಿ ಸಂಪ್ರೀತಾಯ ನಮಃ, ಜರಾಮರಣ ವಿವರ್ಜಿತಾಯ ನಮಃ, ಅಮರಾಯ ನಮಃ, ತ್ರಿದಶಾರಾಧ್ಯಾಯ ನಮಃ, ಅಚಲಾಯ ನಮಃ, ಶಾಶ್ವತಾಯ ನಮಃ, ಶುಭಾಯ ನಮಃ, ಸರ್ಪೇಶ್ವರಾಯ ನಮಃ, ಸರ್ವಸಖ್ಯಾಯ ನಮಃ, ಪರಮಪೂಜ್ಯ ಶುಭಾಕಾರಾಯ
ಸತ್ಯವಾಕೃತಯೇ ನಮಃ ಸತ್ಯಾತ್ಮನೇ ನಮಃ ಸತ್ಯಸಂಕಲ್ಪಾಯ ನಮಃ ಸತ್ಯಧೇಯಾಯ ನಮಃ ಸುಸತ್ಯಧಿಯೇ ನಮಃ ಬ್ರಹ್ಮಣ್ಯಾಯ ನಮಃ ಬ್ರಾಹ್ಮಣಾರ್ಚಾಯ ನಮಃ ಅರ್ಚ್ಯಾಯ ನಮಃ ಬ್ರಹ್ಮಧ್ಯೇಯಾಯ ನಮಃ ಅರಿಮರ್ದನಾಯ ನಮಃ ಮುಸಲನೇ ನಮಃ ನಾಗಕನ್ಯಾಭಿವಂದಿತಾಯ ನಮಃ ಅಮಂದವಿಕ್ರಮಾಯ ನಮಃ ಭುಜಂಗಮಾಯ ನಮಃ ಕಲಾಪೂರ್ಣಾಯ ನಮಃ ಪೂರ್ಣಸದ್ಗುಣಭೂಷಣಾಯ ನಮಃ ಭೂಮಂಡಲ ಸುಖೋದ್ಧರ್ತೃ ನಮಃ ಸುಖದಾಯ ನಮಃ ಅರ್ಚಕಾಭೀಷ್ಟದಾಯಿನೇ ನಮಃ ಸ್ವಚರ್ಮಣೀಯಾಯ ನಮಃ ಶುಭಾರ್ಚನಾಯ ನಮಃ ಕ್ಷೀರಾಬ್ದಿವಾಸಾಯ ನಮಃ ಶ್ರೀವಾಸಾಯ ನಮಃ ನೀಲವಾಸಸೇ ನಮಃ ಸದರ್ಚಿತಾಯ ನಮಃ ಕಿರೀಟಿನೇ ನಮಃ ಕುಷ್ಠಹಾರಿಣೇ ನಮಃ ವ್ರಣಹಾರಿಣೇ ನಮಃ ಕೃಪಾಕರಾಯ ನಮಃ ಸರ್ವದೋಷಹರಾಯ ನಮಃ ಸರ್ವರೋಗಹಾರಿಣೇ ನಮಃ ಧನಪ್ರದಾಯ ನಮಃ ನಿಧಿರಕ್ಷಣ ಸಂಸ್ಕೃತಾಯ ನಮಃ ನಿಧಿಸ್ವಾಧೀನಕರಕಾಯ ನಮಃ ರತ್ನಭೂಷಣ ಶೋಭಾಢ್ಯಾಯ ನಮಃ ರತ್ನಾಕರ ಸಮಾಶ್ರಿತಾಯ ನಮಃ ಭೂಮಂಡಲ ನಿಧಿವಾಸಿನೇ ನಮಃ ಭೂಖಂಡ ಧಾರಣೋತ್ಸುಕಾಯ ನಮಃ ಭಕ್ತಕಲ್ಪದ್ರುಮಾಯ ನಮಃ ಭಕ್ತಿಪಾಶವಶ್ಯಾಯ ನಮಃ ಮಹಾಹಿಪಾಯ ನಮಃ ಕಾರ್ಕೋಟಕಾಯ ನಮಃ ಶಂಖಪಾಲಾಯ ನಮಃ ಕಾಲಿಕಾಯ ನಮಃ ಧೃತರಾಷ್ಟ್ರಕಾಯ ನಮಃ ಕಪಿಲಾಯ ನಮಃ ಗುಲಿಕಾಯ ನಮಃ ಸರ್ಪಾಯ ನಮಃ ನಾಗರಾಜಾಯ ನಮಃ ನಾಗರಾಜಾಧಿರಾಜಕಾಯ ನಮಃ ವಿಶೇಷ ಸರ್ಪದೇವತಾಭ್ಯೋ ನಮಃ ಅಷ್ಟೋತ್ರ ಪುಷ್ಪಾರ್ಚನ ಅಕ್ಷತಾರ್ಚನ ಪೂಜಾ ಸಮರ್ಪಯಾಮಿ ನಾನು ಹೇಳಿದ್ನಲ್ಲ ಈ ಒಂದು ಅಷ್ಟೋತ್ರ ಹೇಳಿ ಅಕ್ಷತೆಯಿಂದ ಅಥವಾ ಪುಷ್ಪದಿಂದ ಅರ್ಚನೆ ಮಾಡುವಂಥದ್ದು ಇದು ಒಂದಾಯಿತು. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ಷಷ್ಠಿ ದಿನ ಅಂದರೆ 3ನೇ ತಾರೀಕು ಅದನ್ನು ನೀರಲ್ಲಿ ನಿಮ್ಮ ಹರಿಯ ನದಿ ಸಿಕ್ಕರೆ ಓಕೆ, ಇಲ್ಲ ಬಾವಿ ಇದ್ದರೆ ಸರಿ, ಕೆರೆ ಇದ್ದರೆ ಸರಿ, ಇಲ್ಲಾಂದರೆ ಮನೆಯಲ್ಲೇ ಒಂದು ಬಕೆಟಲ್ಲಿ ಆ ಮಣ್ಣನ್ನು ಕರಗಿಸ್ಬಿಟ್ಟು ಯಾವುದಾದ್ರೂ ಒಂದು ಗಿಡಕ್ಕೆ ತುಳಿದೇ ಇರ್ತಕ್ಕಂಥ ಗಿಡಕ್ಕೆ ಹಾಕಿಬಿಟ್ರೆ ಆಯಿತು, ಫಲ ಸಿಗುತ್ತೆ ನಿಮಗೆ. ಖಂಡಿತ ಮಾಡಬೇಕು, ಇದೊಂದು ತುಂಬ ಇಂಪಾರ್ಟೆಂಟು. ಆಮೇಲೆ ನಾನೊಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. ಹೂವಾಕ್ಷತೆ ಕೈಯಲ್ಲಿಟ್ಕೊಳ್ಳಿ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧರ್ತರಾಷ್ಟ್ರಂ ತಕ್ಷಕಂ ಕಾಲೀಯಂ ತಥಾ ಅಂಥೇಳಿ 9 ನಾಗಗಳನ್ನು ಪ್ರಾರ್ಥನೆ ಮಾಡುವುದು. ಇದರಲ್ಲಿ ಶಕ್ತಿಶಾಲಿ ನಾಗ ಯಾರು ಗೊತ್ತಾ? ಇದರಲ್ಲಿ ಇಲ್ಲ. ಆದಿಶೇಷ ಅನ್ನುವಂಥದ್ದು ಶಕ್ತಿಯುತವಾದಂಥ ನಾಗರಿಗೆಲ್ಲ ಪ್ರಧಾನವಾದಂಥ ನಾಗರಾಜ ಅಂತ ಹೇಳ್ತೀವಿ ಆದಿಶೇಷನನ್ನು. ಹಾಗಾಗಿ ಆದಿಶೇಷಾಯ ನಮಃ ಅಂತ ಕೂಡ ಕೊನೆಯಲ್ಲಿ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ಲೋಕ ಪೂರ್ತಿ ಹೇಳೋದಾದರೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧರ್ತರಾಷ್ಟ್ರಂ ತಕ್ಷಕಂ ಕಾಲೀಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೇ ಭವೇತ್ ಅಂಥೇಳಿ ಇದರದ್ದು ಒಂದು ಉತ್ತಮವಾದಂಥ ವಿಚಾರ. ಅಲ್ಲಿಗೆ ಒಂದು ಹಂತದ ಮಾಹಿತಿ ತಿಳಿತು. ಈಗ ಈ ವ್ರತದ ಸ್ವಲ್ಪ ಸಣ್ಣ ಪುಟ್ಟದ ಒಂದು ಕಥೆ ಇದೆ, ಆ ಕಥೆ ನಾನು ಹೇಳಿಬಿಡ್ಲಾ? ಭಾಳ ಚಿಕ್ಕ ಕಥೆನೇ, ತುಂಬ ದೊಡ್ಡದೇನಿಲ್ಲ. ವ್ರತ ಕಥೆಯನ್ನು ಕೇಳೋದ್ರಿಂದ ಕೂಡ ತುಂಬ ಒಳ್ಳೆಯ ಫಲ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಸದಾ. ಸೂತ ಪುರಾಣಿಕರು ಶೌನಕರೆ ಮೊದಲಾದ ಋಷಿಮುನಿಯನ್ನು ಉದ್ದೇಶಿಸಿ ಹೇಳಿದರು, ಮುನಿವರಿಯರ ಸೌಭಾಗ್ಯಪ್ರದವಾದ ಅತ್ಯಂತ ಉತ್ತಮವಾದ ವ್ರತವನ್ನು ಹೇಳುತ್ತೇನೆ ಕೇಳಿರಿ. ಈ ವ್ರತವನ್ನು ಅಣ್ಣ ತಮ್ಮಂದಿರು ಸ್ತ್ರೀಯರು ಆಚರಿಸಬೇಕು. ಎಲ್ಲರೂ ಆಚರಿಸ್ಬೋದು ಇದನ್ನು. ಈ ಗರುಡ ಪಂಚಮಿ ವ್ರತ ಅಥವಾ ವಿಶೇಷವಾಗಿ ನಾಗಪಂಚಮಿ ವ್ರತವನ್ನು ಪ್ರತಿ ವರ್ಷ ಶ್ರಾವಣ ಶುದ್ಧ ಪಂಚಮಿ ಶುಭ ದಿನ ಮಾಡಬೇಕು. ಈ ವ್ರತವನ್ನು ವಿಶೇಷವಾಗಿ ಮಾಡಬೇಕೆಂದು ಶೌನಕರು ಹೇಳುತ್ತಾರೆ. ಶೌನಕರು ಮಹಾತ್ಮರಾದ ಸೂತರೆ, ಈ ವ್ರತದಲ್ಲಿ ನನಗೆ ಆಸಕ್ತಿ ಉಂಟಾಗಿದೆ, ಇದರ ಆಚರಣೆ ಬಗ್ಗೆ ಕೃಪೆಯಿಂದ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು. ಸೂತರು ಈ ವ್ರತವನ್ನು ಬಗ್ಗೆ ಹೇಳತೊಡಗಿದರು. ಶ್ರಾವಣ ಮಾಸದ ಶುದ್ಧ ಪಂಚಮಿ ದಿನ ಸೋದರನನ್ನು ಪಡೆದ ಸ್ತ್ರೀಯರು ಇದನ್ನು ಆಚರಿಸಿದರೆ ಆಕೆಗೆ ಅಮಿತವಾದ ಸೌಭಾಗ್ಯ ಪುಣ್ಯಗಳು ದೊರೆಯುತ್ತದೆ. ಪ್ರಾತಃ ಕಾಲದಲ್ಲಿದ್ದು ಶುಚಿರ್ಭೂತಳಾಗಿ ಅರಿಶಿಣ ಮೊದಲಾದ ಮಂಗಳ ದ್ರವ್ಯಗಳನ್ನು ಬಳಸಿ ಮಂಗಳ ಸ್ನಾನ ಮಾಡಬೇಕು. ಶುಭ್ರ ವಸ್ತ್ರಗಳನ್ನು ಧರಿಸಬೇಕು. ನಂತರ ಪೂಜಾ ಮಂಟಪವನ್ನು ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಬೇಕು. ಈ ಮಂಟಪದ ಮಧ್ಯೆ ರಂಗವಲ್ಲಿಯಿಂದ ಶ್ರೀಚಕ್ರವನ್ನು ರಚಿಸಬೇಕು. ಈ ರಂಗವಲ್ಲಿಯ ಮೇಲೆ ಆಸನವನ್ನು ಹಾಕಬೇಕು. ಇದರ ಮೇಲೆ ಅಕ್ಕಿಯನ್ನು ಹೂಗಳನ್ನು ಹರಡಿಸಬೇಕು. ಬಂಗಾರ, ಬೆಳ್ಳಿ, ತಾಮ್ರ ಮೊದಲಾದ ಶ್ರೇಷ್ಠ ಲೋಹಗಳಿಂದ ನಿರ್ಮಿತವಾದ ಶೇಷನಾಗ ಪ್ರತಿಮೆಯನ್ನು ಇರಿಸಿ ಅದರಲ್ಲಿ ಗೌರಿ ದೇವಿಯನ್ನು ಆವಾಹಿಸಿ, ಬಂಗಾರ, ಬೆಳ್ಳಿ ನೋಡಿ ನಿಮ್ಮ ಶಕ್ತಿ, ಮಣ್ಣಿನಿಂದ ಮಾಡೋದು ಉತ್ತಮ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಿಮಗೇನಾದ್ರು ಬೆಳ್ಳಿದಿತ್ತಂದರೆ ಬೆಳ್ಳಿ ತಂದಿರ್ಬೋದು, ಹಿತ್ತಾಳೆ ತಂದಿರ್ಬೋದು, ಬಟ್ ನೀವು ಪೂಜೆ ಆದಮೇಲೆ ಅದನ್ನು ಉಪಯೋಗಿಸ್ಬಾರ್ದು.
ಆವಾಹಿಸಿ ಪೂಜಿಸಬೇಕು. ಪಂಚಾಮೃತ ಪಂಚಗವ್ಯ ವಸ್ತ್ರ ಆಭರಣ ಗಂಧ ಅಕ್ಷತಗಳಿಂದ ದೇವಿಯನ್ನು ಪೂಜೆ ಮಾಡಬೇಕು. ನೈವೇದ್ಯವನ್ನು ತಾಂಬೂಲಾದಿಗಳಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಧೂಪ ದೀಪಾದಿಗಳನ್ನು ಆಕೆಯನ್ನು ಪೂಜಿಸಿ ಮತ್ತು ಗ್ರಂಥಿಗಳುಳ್ಳ ದಾರವನ್ನು ಪೂಜಿಸಿ ಅದನ್ನು ಬಲಗೈಗೆ ಕಟ್ಟಿಕೊಳ್ಬೇಕು. ಅದು ಸ್ತ್ರೀಯರು ಮಾತ್ರ. ನಂತರ ಬ್ರಾಹ್ಮಣೋತ್ತಮರಿಗೆ ವಾಯನ ದಾನವನ್ನು ಕೊಡಬೇಕು. ಗೌರಿ ದೇವಿಯಲ್ಲಿ ಅಂದರೆ ಗೌರಿನೇ ಪರಮಾತ್ಮೆ ಆ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಭಕ್ತಿಯಾಗಿ ದಕ್ಷಿಣ ತಾಂಬೂಲ ಧಾನ್ಯ ರಾಶಿಗಳ ಸಹಿತವಾಗಿ ದಾನವನ್ನು ಕೊಟ್ಟು ನಂತರವೇ ತಾನು ಭೋಜನವನ್ನು ಮಾಡಬೇಕು. ಈ ರೀತಿ ಯಾವ ಸ್ತ್ರೀಯು 10 ವರ್ಷ ತಪ್ಪದೇ ವ್ರತಾಚರಣೆಯನ್ನು ಮಾಡ್ತಾಳೋ ಆಕೆಯ ಮನಸ್ಸಿಗೆಲ್ಲ ಆಸೆಗಳು ಪೂರೈಸಿ ಪ್ರತಿಲೋಕವೇ ಸಿಗುವುದು. ಅಂದರೆ ಇದರ ಅರ್ಥ ಹೆಣ್ಮಕ್ಳೇ ಮಾಡಬೇಕಂತಲ್ಲ, ಗಂಡು ಮಕ್ಕಳು ಮಾಡಬಹುದು. ಅಂದರೆ ದಾರವನ್ನು ಕಟ್ಕೊಳ್ಳೋಂಗಿಲ್ಲ ಅಷ್ಟೇ. ಇಹಪರದಲ್ಲೂ ಆಕೆ ಪರಮ ಸುಖ ದೊರೆಯುತ್ತದೆ. ಪುತ್ರ ಸೌಖ್ಯ, ಧನ ಧಾನ್ಯ ಸುಖಗಳು ಸಿಗುತ್ತದೆ, ಐಶ್ವರ್ಯಾಭಿವೃದ್ಧಿಯೂ ಆಗುತ್ತದೆ. ಈ ವ್ರತವು ಮಹಿಮೆಯನ್ನು ತಿಳಿಸಿದ ಶೌನಕಾದಿ ಗರುಡ ಜನ್ಮ ವೃತ್ತಾಂತದ ಬಗ್ಗೆ ನಿಮಗೆ ತಿಳಿಸಿ ಎಂದು ಸೂತ್ರವನ್ನು ಕೇಳಿದಾಗ ಅವರು ಹೇಳಿದರು, ಬ್ರಹ್ಮದೇವನು ಮಗನಾದ ಕಶ್ಯಪ ಮಹಾಮುನಿಯು ತನ್ನ ಪತ್ನಿ ಸುಪರ್ಣಿ ದೇವಿಯಲ್ಲಿ ಗುರುತ್ಮನೆಂಬ ಮಗನನ್ನು ಪಡೆದರು. ಗರುಡ ದೇವನು ಬೆಳೆದಂತೆ ತನ್ನ ತಾಯಿಯು ಸವತಿಯ ಮನೆಯಲ್ಲೇ ದಾಸಿಯಂತೆ ಇರುವನ್ನು ಕಂಡು, ತಾಯಿ ಇದೇಕೆ ನಿನಗೆ ಈ ದಾಸ್ಯ ಭಾವ ಎಂದು ಕೇಳಿದನು. ಮಗು ಅಮೃತವನ್ನು ತಂದು ಸೇವಿಸುವುದರಿಂದ ನಮ್ಮ ಈ ದಾಸ್ಯವು ನಿವಾರಣೆಯಾಗುವುದು ಎಂದು ತಾಯಿಯ ಮಾತನ್ನು ಕೇಳಿದೊಡನೆ ಗರುಡನು ದೇವಲೋಕಕ್ಕೆ ಹೊರಟನು. ಅಮೃತವನ್ನು ತರಲು ಹೊರಟ ಗರುಡನ್ನು ನೋಡಿ ಇಂದ್ರಾದಿ ದೇವತೆಗಳು ಹೆದರಿ ಆಯುಧಗಳನ್ನು ಹಿಡಿದು ಬಂದರು. ಅವನನ್ನು ಪರಿಘ ಮುಂತಾದ ಆಯುಧಗಳಿಂದ ಆವರಿಸಿದರು. ಆದರೆ ಗರುಡನು ಕ್ಷಣ ಮಾತ್ರದಲ್ಲಿ ಅವನ್ನು ತನ್ನ ರೆಕ್ಕೆಗಳಿಂದ ನಿವಾರಿಸಿಬಿಟ್ಟನು. ಬೇಗನೆ ಅಮೃತವನ್ನು ತೆಗೆದುಕೊಂಡು ತಾಯಿಯ ಬಳಿಗೆ ಬಂದನು. ಕದ್ರೂ ದೇವಿ ಇದನ್ನು ನೋಡಿ, ಇವರಿಂದ ನಿನ್ನ ದಾಸ್ಯ ನಿವಾರಣೆಯಾಯಿತು, ಇನ್ನು ನೀನು ಸ್ವತಂತ್ರಳು ಎಂದು ಸುಪರ್ಣೆಗೆ ಹೇಳಿದಳು. ಇಂತಹ ಅನೇಕ ಸಾಹಸವನ್ನು ಕೆಲಸವನ್ನು ಗರುಡದೇವನು ಮಾಡಿದ್ದಾನೆ. ಹೀಗೆ ಗರುಡದೇವನು ಶ್ರಾವಣ ಶುದ್ಧ ಪಂಚಮಿ ಜನಿಸಿದ್ರಿಂದ ಈ ಶುಭ ದಿನವನ್ನು ನಾಗಪಂಚಮಿ ಗರುಡ ಪಂಚಮಿ ಎನ್ನುತ್ತಾರೆ. ಈ ವ್ರತವನ್ನು ಆಚರಿಸಿ ವ್ರತಕಥೆಯನ್ನು ಕೇಳಿದವರು ಉತ್ತಮ ಲೋಕಗಳನ್ನು ಪಡೆಯಲು ಯೋಗ್ಯರಾಗಿರುತ್ತಾರೆ. ಇಲ್ಲಿಗೆ ಗರುಡ ಪಂಚಮಿ ನಾಗಪಂಚಮಿ ವ್ರತಕಥೆ ಸಂಪೂರ್ಣವಾಗುತ್ತದೆ. ಇಷ್ಟು ಮಾತ್ರ ವಿಚಾರ. ಅದ್ಭುತವಾದಂಥ ಈ ಒಂದು ಪೂಜೆ ಗರುಡ ಪಂಚಮಿ ಅಥವಾ ನಾಗಪಂಚಮಿ. ನಾಗ ಚತುರ್ಥಿ ದಿನ ಮಣ್ಣು ತೊಗೊಂಬನ್ನಿ, ಹಾವನ್ನು ಮಾಡಿಡಿ. ನಾಗಪಂಚಮಿ ದಿನ ಪೂಜೆ ಮಾಡಿ, ನಾಗಷಷ್ಠಿಗೆ ವಿಸರ್ಜನೆ ಮಾಡಿ. ಯಾರ್ಯಾರಿಗೂ ಸರ್ಪದೋಷ ಇದೆಯೋ, ಯಾರ್ಯಾರಿಗೆ ಸರ್ಪದ ದೋಷ ಭಯ ಇದೆಯೋ, ಎಲ್ಲರೂ ಯಾರ್ಯಾರ ಕನಸಲ್ಲಿ ಹಾವು ಬರ್ತಾ ಇದೆಯೋ ಎಲ್ಲ ಥರದ ಸಮಸ್ಯೆಗಳು ದೂರ ಆಗುತ್ತೆ. ಸಂತೋಷವಾಗಿರ್ತೀರ. ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.